ರಾಜ್ಯದಲ್ಲಿ ಸಚಿವ ಸಂಪುಟ ಸೇರಲಿಕ್ಕೆ ಸಾಕಷ್ಟು ಶಾಸಕರು ದಿಲ್ಲಿ ದೌಡಾಯಿಸ್ತಾ ಇದ್ದಾರೆ. ಅದರ ಮಧ್ಯೆ ಎಮ್ ಎಲ್ ಎಗಳ ಸರದಿ ಆಯಿತು, ಈಗ ಎಮ್ ಎಲ್ ಸಿಗಳ ಸರದಿ ಅಂತ ಹೇಳ್ಬೋದು. ರಾಜ್ಯದಿಂದ ಹಲವು ಎಮ್ ಎಲ್ ಸಿಗಳು ಹೈಕಮಾಂಡ್ ದಿಲ್ಲಿಯಲ್ಲಿ ಹೋಗಿ ಸಾಕಷ್ಟು ಮಂತ್ರಿಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಬಳಿ ಹೋಗಿ ಬಂದಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಮ್ ಎಲ್ ಸಿ ಅವರು ನಮ್ಮ ಜೊತೆ ಇದ್ದಾರೆ. ಯಾರ್ಯಾರು ಹೋಗ್ಯಾರ ಅವ್ರನ್ನ ಕೇಳೋಣ. ಸರ್, ಎಷ್ಟು ಜನ ಹೋಗಿರಿ, ಯಾವಾಗ ಹೋಗಿರಿ ಸರ್, ಏನು ಡಿಸ್ಕಸ್ ಮಾಡಿ? ಎಲ್ಲರಿಗೂ ನಮಸ್ಕಾರ. ನಾವು ಸುಮಾರು 8 ರಿಂದ 10 ಜನ ಎಮ್ ಎಲ್ ಸಿಗಳನ್ನು ದಿಲ್ಲಿಗೆ ಹೋಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರಿಗೆ ಭೇಟಿಯಾಗಿ ನಾವೆಲ್ಲರೂ ಕೂಡಿ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದೀವಿ. ಏನಂತ ಮುಂದೆ ಬರೋಂಥ ಈ ಪುನರ್ರಚನೆ ಮಾಡ್ತಾ ಇದ್ದಾರಲ್ಲ ಮಂತ್ರಿಮಂಡಲ, ಆ ಸಮಯದಲ್ಲಿ ನಮ್ಮ ಎಮ್ ಎಲ್ ಸಿಗಳಿಗೂ ಇವಾಗ ಒಬ್ಬರೇ ಎಮ್ ಎಲ್ ಸಿಗಳಿದ್ದಾರೆ, ಒಂದು ಅಟ್ಲೀಸ್ಟ್ ಒಂದು ಮೂಗರಿಗಾದರೂ ತಾವು ಮಿನಿಸ್ಟರ್ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಸರ್, ಈಗಾಗಲೇ ಅಂದ್ರೆ ಮಂತ್ರಿ ಮಾಡಬೇಕು ಅಂತ ವಿನಂತಿ ಮಾಡಿದಿರಿ, ಹೈಕಮಾಂಡ್ ಭೇಟಿಯಾಗಿದ್ದೀರಿ. ನೀವು ಕೂಡ ಅಂದ್ರೆ ಈಗ ಬರೀ 2 ಸರಿ ಎಮ್ ಎಲ್ ಸಿ ಆಗಿರಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಸಚಿವರಿದ್ದರು, ನಿಮ್ಮ ಸಹೋದರ ಸಚಿವರಿದ್ದರು. ನೀವು ಆಕಾಂಕ್ಷಿ ಇದ್ದೀರಿ ಸರ್? ಆಕಾಂಕ್ಷಿ ಇದ್ದೀನಿ. ಈಗ ನೋಡಿ, ಸುಮಾರು 50 ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ವಿ. ದಿವಂತ ಬಸವರಾಜ ಪಾಟೀಲ್ ಅವರು ಸುಮಾರು 2 ಸರ್ತಿ ಮಂತ್ರಿಗಳಾಗಿದ್ದಾರೆ. ನಮ್ಮ ಅಣ್ಣನಾದ ರಾಜಶೇಖರ್ ಪಾಟೀಲು 1 ಸರ್ತಿ ಮಂತ್ರಿಗಳಾಗಿದ್ದಾರೆ. ನಾನು 2ನೇ ಸರ್ತಿ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಇತಿಹಾಸ ಮಾಡಿದ್ದೀನಿ ನಾನು. ಯಾಕಂದ್ರೆ ಎಮ್ ಎಲ್ ಎ ಗೆದಿಬೋದು, ಎಮ್ ಎಲ್ ಸಿ ಗೆದ್ದೋದು ಭಾಳ ಕಷ್ಟ ಇದೆ. ಅದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು 2ನೇ ಸರ್ತಿ ಸತತವಾಗಿ ನಮ್ಮದೆಲ್ಲ ಎಜುಕೇಟೆಡ್ ಮತದಾರರಿಂದ ನಾನು ಗೆದ್ದಿದ್ದೀನಿ. ಅವ್ರಿಗೆಲ್ಲರಿಗೂ ಅವ್ರು ತುಂಬ ಧನ್ಯವಾದ ಹೇಳ್ತೀನಿ ಅವ್ರಲ್ಲಿ. ಸರ್, ನಿಮ್ಮ ಡೆವಲಪ್ಮೆಂಟ್ ಮಾಡೋಕೆ ಅಡೆತಡೆ ಆಗ್ತಾಯಿದೆ, ಅನುದಾನ ಬರ್ತಾ ಇಲ್ಲ. ಮಂತ್ರಿ ಆದರೆ ಯಾವ ರೀತಿ ಒಂದು ನಿಮ್ಮ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಸರ್? ಈಗಾಗಲೇ ತಾವು ನೋಡ್ರಿ, ನಮಗೆ ಎಮ್ ಎಲ್ ಸಿ ಕೊಡೋದೇ ವರ್ಷಕ್ಕೆ 2 ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ. ಬಟ್ ನಮಗೆ ಔರಾದಿ ಹರಪನಹಳ್ಳಿ 41 ತಾಲೂಕು ಬರುತ್ತೆ, 7 ಡಿಸ್ಟಿಕ್ ಬರುತ್ತೆ. ಹಾಗಾಗಿ ಅವ್ರು ಕೊಟ್ಟಿದ್ದಂಥ 2 ಕೋಟಿ ಅನುದಾನದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮೊನ್ನೆ AICC ಅಧ್ಯಕ್ಷರಾಗಲಿ ವೇಣುಗೋಪಾಲ್ ಜೊತೆ ಆಗಲಿ ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ. ನಮಗೆ ಸುಮಾರು ಒಂದು 10 ಕೋಟಿ ಆದ್ರೆ ಅವರು ಅನುದಾನ ಕೊಟ್ಟರೆ ಮಾತ್ರ ನಾವು ಜನರಿಗಾಗಲಿ ನಮ್ಮದು ಎಜುಕೇಷನ್ ನಮ್ಮದೆಲ್ಲ ಸ್ಕೂಲಿಗೆ ಕಾಲೇಜಿಗೆ ಏನಾದರೂ ಅನುದಾನ ಕೊಟ್ಟು ಸರಿಪಡಿಸೋಂಥ ಕೆಲಸ ಮಾಡ್ಬೋದು. ಅನುದಾನ ಜೊತೆ ಮಂತ್ರಿ ಇರ್ಬೋದು, ಬೋರ್ಡ್ ಚೇರ್ಮನ್ ಇರ್ಬೋದು, ಯಾರ್ಯಾರಿಗಂದ್ರೆ ಈ ರೀತಿ ಕೊಡ್ರಿ ಡಿಸ್ಕಸ್ ಮಾಡಿ ಈ ಹೈಕಮಾಂಡ್ ಹೋದಾಗ ನಾವು ಹೇಳಿದ್ದೀವಿ. AICC ಅಧ್ಯಕ್ಷರು ವೇಣುಗೋಪಾಲ್ಜಿಯವ್ರ ಜೊತೆ ಚರ್ಚೆ ಮಾಡಿ ನಾವು 8 ಜನ ಎಮ್ ಎಲ್ ಸಿಗಳನ್ನು, ಎಲ್ಲ ಸೀನಿಯರ್ಸ್ ಎಮ್ ಎಲ್ ಸಿಗಳು ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಯಾರಿಗಾದರೂ ಮಾಡಿ ಒಂದು 3 ಆದರೂ ನಮ್ಗೆ ಮಂತ್ರಿಗಳು ಮಾಡಿ, ಬೋರ್ಡ್ ಅಧ್ಯಕ್ಷರುಗಳು ಮಾಡಿ ನಮಗೂ ಸೇವೆ ಸಲ್ಲಿಸಿದಾಗ ತಾವೆಲ್ಲರೂ ನಮ್ಗೆ ಒಂದು ಇದು ಕೊಡ್ರಿ. ಸರ್, ಯಾವ ರೀತಿ ಸ್ಪಂದನೆ ಇತ್ತು ಸರ್? ವೇಣುಗೋಪಾಲ್ ಇರ್ಬೋದು, ಖರ್ಗೆ ಇರ್ಬೋದು, ಅವರು ಸ್ಪಂದನೆ ಯಾವ ರೀತಿ? ಚೆನ್ನಾಗಿ ಸ್ಪಂದನೆ ಮಾಡೋರು ಖರ್ಗೆ ಸಾಹೇಬರು. ಅವ್ರಿಗೆ ಇದ್ರ ಬಗ್ಗೆ ಯಾಕಂದರೆ ನೋಡಿದ್ರೆ ಸುಮಾರು 50 ವರ್ಷದಿಂದ ಅವರಿಗೆ ಒಂದು ಎಮ್ ಎಲ್ ಎ ಹಿಡ್ಕೊಂಡು ಇವತ್ತು ಪೂರ AICC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಏನು ನಮ್ಗೆ ಅನುದಾನ ಎಷ್ಟಿರುತ್ತೆ, ನಮ್ದು ಎಮ್ ಎಲ್ ಸಿದು ಏನೇನು ಕೆಲಸ ಇರುತ್ತೆ, ಭಾಳ ಚೆನ್ನಾಗಿ ನಮ್ಮ ಜೊತೆ ಅವ್ರು ಸಮಯ ಕೊಟ್ಟು. ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂದರೆ 2 ರಿಂದ 3 ಜನ ಎಮ್ ಎಲ್ ಸಿಗಳು ಸಿಗ್ಬೋದು ಎಂಬ ನಿರೀಕ್ಷೆ ಇದೆ. ನಾವಂತೂ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಹೈಕಮಾಂಡ್ ಏನು ನಿರ್ಧಾರ ತೊಗೋತಾರೆ ಅವ್ರ ಜೊತೆ ಭದ್ರವಾಗಿದ್ದೀವಿ ನಾವು. ನೀವು ಆಕಾಂಕ್ಷಿ ಇದ್ರಿ, ಅಪ್ಪಿತಪ್ಪಿ ಸಿಗ್ತಂದ್ರೆ ನಿಭಾಯಿಸ್ತೀರಿ? ಆಕಾಂಕ್ಷಿ ಇದ್ದೆ ನಾನು. ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಂದೆಯವರಾಗಲಿ ನಮ್ಮ ಬ್ರದರ್ ಆಗಲಿ ನಾನು 2 ಸರ್ತಿ ಗೆದ್ದಿದ್ದೀನಿ. ಕೊಟ್ಟಿದ್ರೆ ನನ್ನ ಮತ್ತೆ ಡಬಲ್ ಖುಷಿ ಆಗುತ್ತೆ. ಮತ್ತು ಇನ್ನೂ ಆ್ಯಕ್ಟಿವ್ ಆಗಿ ನಾನು ಕೆಲಸ ಮಾಡಿ ಎಲ್ಲ ಜನರಿಗಾಗಲಿ ನಮ್ದು ಇಲ್ಲಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ನಾನು ಆದಷ್ಟು ಸೇವೆ ಸಲ್ಲಿಸ್ಲಿಕ್ಕೆ ತಯಾರಾಗಿದ್ದೀನಿ. ಸೊ ಇದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಮ್ ಎಲ್ ಸಿ ಅವರ ಮಾತು ಅಂತ ಹೇಳ್ಬೋದು. ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ಸುಮಾರು 10 ರಿಂದ 15 ಜನ ಈಗಾಗಲೇ ದಿಲ್ಲಿ ಮಟ್ಟದಲ್ಲಿ ಹೋಗಿ ಹೈಕಮಾಂಡ್ ಭೇಟಿಯಾಗಿದ್ದೀವಿ. 2 ರಿಂದ 3 ಸ್ಥಾನ ಕೊಡು ಅಂತ ಡಿಮಾಂಡ್ ಇಕ್ಕಿದ್ದೀವಿ. ಈ ಬಾರಿ ಸಚಿವ ಸಂಪುಟದಲ್ಲಿ ನಮಗೂ ಕೂಡ ಸಿಗ್ತದೆ. ನಾನು ಕೂಡ ಅದರಲ್ಲಿ ಒಬ್ಬ ಆಕಾಂಕ್ಷಿ ಅಂಥೇಳಿ ಈಗಾಗಲೇ ಎಮ್ ಎಲ್ ಸಿಗಳು ಕೂಡ ಮಂತ್ರಿ ಸ್ಥಾನದಲ್ಲಿ ಸಾಕಷ್ಟು ಲಾಬಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಲಾ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಜ್ಯದಲ್ಲಿ ಸಚಿವ ಸಂಪುಟ ಸೇರಲಿಕ್ಕೆ ಸಾಕಷ್ಟು ಶಾಸಕರು ದಿಲ್ಲಿ ದೌಡಾಯಿಸ್ತಾ ಇದ್ದಾರೆ. ಅದರ ಮಧ್ಯೆ ಎಮ್ ಎಲ್ ಎಗಳ ಸರದಿ ಆಯಿತು, ಈಗ ಎಮ್ ಎಲ್ ಸಿಗಳ ಸರದಿ ಅಂತ ಹೇಳ್ಬೋದು. ರಾಜ್ಯದಿಂದ ಹಲವು ಎಮ್ ಎಲ್ ಸಿಗಳು ಹೈಕಮಾಂಡ್ ದಿಲ್ಲಿಯಲ್ಲಿ ಹೋಗಿ ಸಾಕಷ್ಟು ಮಂತ್ರಿಗಾಗಿ ಲಾಬಿ ನಡೆಸ್ತಾ ಇದ್ದಾರೆ. ಈಗಾಗಲೇ ಹೈಕಮಾಂಡ್ ಬಳಿ ಹೋಗಿ ಬಂದಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಎಮ್ ಎಲ್ ಸಿ ಅವರು ನಮ್ಮ ಜೊತೆ ಇದ್ದಾರೆ. ಯಾರ್ಯಾರು ಹೋಗ್ಯಾರ ಅವ್ರನ್ನ ಕೇಳೋಣ. ಸರ್, ಎಷ್ಟು ಜನ ಹೋಗಿರಿ, ಯಾವಾಗ ಹೋಗಿರಿ ಸರ್, ಏನು ಡಿಸ್ಕಸ್ ಮಾಡಿ? ಎಲ್ಲರಿಗೂ ನಮಸ್ಕಾರ. ನಾವು ಸುಮಾರು 8 ರಿಂದ 10 ಜನ ಎಮ್ ಎಲ್ ಸಿಗಳನ್ನು ದಿಲ್ಲಿಗೆ ಹೋಗಿ ನಮ್ಮ AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆಜಿ ಸಾಹೇಬರಿಗೆ ಭೇಟಿಯಾಗಿ ನಾವೆಲ್ಲರೂ ಕೂಡಿ ನಮ್ಮ ಅಧ್ಯಕ್ಷರಿಗೆ ಒಂದು ಮನವಿ ಮಾಡಿದ್ದೀವಿ. ಏನಂತ ಮುಂದೆ ಬರೋಂಥ ಈ ಪುನರ್ರಚನೆ ಮಾಡ್ತಾ ಇದ್ದಾರಲ್ಲ ಮಂತ್ರಿಮಂಡಲ, ಆ ಸಮಯದಲ್ಲಿ ನಮ್ಮ ಎಮ್ ಎಲ್ ಸಿಗಳಿಗೂ ಇವಾಗ ಒಬ್ಬರೇ ಎಮ್ ಎಲ್ ಸಿಗಳಿದ್ದಾರೆ, ಒಂದು ಅಟ್ಲೀಸ್ಟ್ ಒಂದು ಮೂಗರಿಗಾದರೂ ತಾವು
ಮಿನಿಸ್ಟರ್ ಮಾಡಬೇಕು ಅಂಥೇಳಿ ಅವ್ರಿಗೆ ವಿನಂತಿ ಮಾಡಿದ್ದೀವಿ. ಸರ್ ಈಗಾಗಲೇ ಅಂದ್ರೆ ಮಂತ್ರಿ ಮಾಡಬೇಕು ಅಂತ ವಿನಂತಿ ಮಾಡಿದಿರಿ, ಹೈಕಮಾಂಡ್ ಭೇಟಿಯಾಗಿದ್ದೀರಿ. ನೀವು ಕೂಡ ಅಂದ್ರೆ ಈಗ ಬರೀ 2 ಸರಿ MLC ಆಗಿರಿ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ಸಚಿವರಿದ್ದರು, ನಿಮ್ಮ ಸಹೋದರ ಸಚಿವರಿದ್ದರು. ನೀವು ಆಕಾಂಕ್ಷಿ ಇದ್ದೀರಿ ಸರ್? ಆಕಾಂಕ್ಷಿ ಇದ್ದೇನೆ. ಈಗ ನೋಡಿ, ಸುಮಾರು 50 ವರ್ಷದಿಂದ ರಾಜಕೀಯ ಮಾಡ್ತಾಯಿದ್ವಿ. ದಿವಂತ ಬಸವರಾಜ ಪಾಟೀಲ್ ಅವರು ಸುಮಾರು 2 ಸರ್ತಿ ಮಂತ್ರಿಗಳಾಗಿದ್ದಾರೆ. ನಮ್ಮ ಅಣ್ಣನಾದ ರಾಜಶೇಖರ್ ಪಾಟೀಲು 1 ಸರ್ತಿ ಮಂತ್ರಿಗಳಾಗಿದ್ದಾರೆ. ನಾನು 2ನೇ ಸರ್ತಿ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಇತಿಹಾಸ ಮಾಡಿದ್ದೀನಿ ನಾನು. ಯಾಕಂದ್ರೆ MLA ಗೆದಿಬೋದು, MLC ಗೆದ್ದೋದು ಭಾಳ ಕಷ್ಟ ಇದೆ. ಅದು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿಯಿಂದ ನಾನು 2ನೇ ಸರ್ತಿ ಸತತವಾಗಿ ನಮ್ಮದೆಲ್ಲ ಎಜುಕೇಟೆಡ್ ಮತದಾರರಿಂದ ನಾನು ಗೆದ್ದಿದ್ದೀನಿ. ಅವ್ರಿಗೆಲ್ಲರಿಗೂ ಅವ್ರು ತುಂಬ ಧನ್ಯವಾದ ಹೇಳ್ತೀನಿ ಅವ್ರಿಗೆ. ಸರ್ ಈಗ ನಿಮ್ಮ ಡೆವಲಪ್ಮೆಂಟ್ ಮಾಡೋಕೆ ಅಡೆತಡೆ ಆಗ್ತಾಯಿದೆ, ಅನುದಾನ ಬರ್ತಾ ಇಲ್ಲ. ಮಂತ್ರಿ ಆದರೆ ಯಾವ ರೀತಿ ಒಂದು ನಿಮ್ಮ ಕ್ಷೇತ್ರದಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೋದು ಸರ್? ಈಗಾಗಲೇ ತಾವು ನೋಡ್ರಿ, ನಮಗೆ MLC ಕೊಡೋದೇ ವರ್ಷಕ್ಕೆ 2 ಕೋಟಿ ರೂಪಾಯಿ ಅನುದಾನ ಕೊಡ್ತಾರೆ. ಬಟ್ ನಮಗೆ ಔರಾದಿ ಹರಪನಹಳ್ಳಿ 41 ತಾಲೂಕು ಬರುತ್ತೆ, 7 ಡಿಸ್ಟಿಕ್ ಬರುತ್ತೆ. ಹಾಗಾಗಿ ಅವ್ರು ಕೊಟ್ಟಿದ್ದಂಥ 2 ಕೋಟಿ ಅನುದಾನದಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಮೊನ್ನೆ AICC ಅಧ್ಯಕ್ಷರಾಗಲಿ, ವೇಣುಗೋಪಾಲ್ ಜೊತೆ ಆಗಲಿ, ಎಲ್ಲರ ಜೊತೆ ಚರ್ಚೆ ಮಾಡಿದ್ದೀವಿ. ನಮಗೆ ಸುಮಾರು ಒಂದು 10 ಕೋಟಿ ಆದ್ರೆ ಅವರು ಅನುದಾನ ಕೊಟ್ಟರೆ ಮಾತ್ರ ನಾವು ಜನರಿಗಾಗಲಿ, ನಮ್ಮದು ಎಜುಕೇಷನ್, ನಮ್ಮದೆಲ್ಲ ಸ್ಕೂಲಿಗೆ, ಕಾಲೇಜಿಗೆ ಏನಾದರೂ ಅನುದಾನ ಕೊಟ್ಟು ಸರಿಪಡಿಸೋಂಥ ಕೆಲಸ ಮಾಡ್ಬೋದು. ಅನುದಾನ ಜೊತೆ ಮಂತ್ರಿ ಇರ್ಬೋದು, ಬೋರ್ಡ್ ಚೇರ್ಮನ್ ಇರ್ಬೋದು, ಯಾರ್ಯಾರಿಗಂದ್ರೆ ಈ ರೀತಿ ಕೂಡಲೇ ಡಿಸ್ಕಸ್ ಮಾಡಿ ಈ ಹೈಕಮಾಂಡ್ ಹೋದಾಗ ನಾವು ಹೇಳಿದ್ದೀವಿ, AICC ಅಧ್ಯಕ್ಷರು ವೇಣುಗೋಪಾಲ್ಜಿಯವ್ರ ಜೊತೆ ಚರ್ಚೆ ಮಾಡಿ ನಾವು 8 ಜನ MLCಗಳನ್ನು, ಎಲ್ಲ ಸೀನಿಯರ್ಸ್ MLCಗಳು ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ, ಯಾರಿಗಾದರೂ ಮಾಡಿ ಒಂದು 3 ಆದರೂ ನಮ್ಗೆ ಮಂತ್ರಿಗಳು ಮಾಡಿ, ಬೋರ್ಡ್ ಅಧ್ಯಕ್ಷರುಗಳು ಮಾಡಿ, ನಮಗೂ ಸೇವೆ ಸಲ್ಲಿಸಿದಾಗ ತಾವೆಲ್ಲರೂ ನಮ್ಗೆ ಒಂದು ಇದು ಕೊಡ್ರಿ. ಸರ್ ಯಾವ ರೀತಿ ಸ್ಪಂದನೆ ಇತ್ತು ಸರ್? ವೇಣುಗೋಪಾಲ್ ಇರ್ಬೋದು, ಖರ್ಗೆ ಇರ್ಬೋದು, ಅವರು ಸ್ಪಂದನೆ ಯಾವ ರೀತಿ ಇತ್ತು? ಚೆನ್ನಾಗಿ ಸ್ಪಂದನೆ ಮಾಡೋರು ಖರ್ಗೆ ಸಾಹೇಬರು. ಅವ್ರಿಗೆ ಇದ್ರ ಬಗ್ಗೆ ಯಾಕಂದರೆ ನೋಡಿದ್ರೆ ಸುಮಾರು 60 ವರ್ಷದಿಂದ 50-60 ವರ್ಷದಿಂದ ಅವರಿಗೆ ಒಂದು MLA ಹಿಡ್ಕೊಂಡು ಇವತ್ತು ಪೂರ AICC ಅಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಏನು ನಮ್ಗೆ ಅನುದಾನ ಎಷ್ಟಿರುತ್ತೆ, ನಮ್ದು MLCದು ಏನೇನು ಕೆಲಸ ಇರುತ್ತೆ, ಭಾಳ ಚೆನ್ನಾಗಿ ನಮ್ಮ ಜೊತೆ ಅವ್ರು ಸಮಯ ಕೊಟ್ಟು. ಸಚಿವ ಸಂಪುಟ ವಿಸ್ತರಣೆ ಆಯಿತು ಅಂದರೆ 2-3 ಜನ MLCಗಳು ಸಿಗ್ಬೋದು ಎಂಬ ನಿರೀಕ್ಷೆ ಇದೆ. ನಾವಂತೂ ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದ್ದೀವಿ. ಈಗ ಹೈಕಮಾಂಡ್ ಏನು ನಿರ್ಧಾರ ತೊಗೋತಾರೋ ಅವ್ರ ಜೊತೆ ಭದ್ರವಾಗಿದ್ದೀವಿ ನಾವು. ನೀವು ಆಕಾಂಕ್ಷಿ ಇದ್ರಿ, ಅಪ್ಪಿತಪ್ಪಿ ಸಿಗ್ತಂದ್ರೆ ನಿಭಾಯಿಸ್ತೀರಿ? ಆಕಾಂಕ್ಷಿ ಇದ್ದೆ ನಾನು. ಯಾಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ತಂದೆಯವರಾಗಲಿ, ನಮ್ಮ ಬ್ರದರ್ ಆಗಲಿ, ನಾನು 2 ಸರ್ತಿ ಗೆದ್ದಿದ್ದೀನಿ. ಕೊಟ್ಟಿದ್ರೆ ನನ್ನ ಮತ್ತೆ ಡಬಲ್ ಖುಷಿ ಆಗುತ್ತೆ. ಮತ್ತು ಇನ್ನೂ ಆ್ಯಕ್ಟಿವ್ ಆಗಿ ನಾನು ಕೆಲಸ ಮಾಡಿ ಎಲ್ಲ ಜನರಿಗಾಗಲಿ, ನಮ್ದು ಇಲ್ಲಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ನಾನು ಆದಷ್ಟು ಸೇವೆ ಸಲ್ಲಿಸ್ಲಿಕ್ಕೆ ತಯಾರಾಗಿದ್ದೀನಿ. ಸೊ ಇದು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ MLC ಅವರ ಮಾತು ಅಂತ ಹೇಳ್ಬೋದು. ಕುಳಿತು ನಾನು ಕೂಡ ಆಕಾಂಕ್ಷಿ ಇದ್ದೀನಿ. ಸುಮಾರು 10-15 ಜನ ಈಗಾಗಲೇ ದಿಲ್ಲಿ ಮಟ್ಟದಲ್ಲಿ ಹೋಗಿ ಹೈಕಮಾಂಡ್ ಭೇಟಿಯಾಗಿದ್ದೀವಿ. 2-3 ಸ್ಥಾನ ಕೊಡು ಅಂತ ಡಿಮಾಂಡ್ ಇಕ್ಕಿದ್ದೀವಿ. ಈ ಬಾರಿ ಸಚಿವ ಸಂಪುಟದಲ್ಲಿ ನಮಗೂ ಕೂಡ ಸಿಗ್ತದೆ. ನಾನು ಕೂಡ ಅದರಲ್ಲಿ ಒಬ್ಬ ಆಕಾಂಕ್ಷಿ ಅಂಥೇಳಿ ಈಗಾಗಲೇ MLCಗಳು ಕೂಡ ಮಂತ್ರಿ ಸ್ಥಾನದಲ್ಲಿ ಸಾಕಷ್ಟು ಲಾಬಿ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಗಾ, ರಿಪಬ್ಲಿಕ್ ಕನ್ನಡ, ಬೀದರ್.